ಓಕೆ, ಒಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆ ಮೊನ್ನೆ ಆಯಿತು. ಬಹಳ ಮುಖ್ಯವಾಗಿ 50 ಕೋಟಿ ರೂಪಾಯಿ, ವಿಶೇಷವಾಗಿ 90 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ವಾಲ್ಮೀಕಿ ನಿಗಮದಲ್ಲಿ. ಇದಾದ ನಂತರ ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರಯ್ಯ ಅವರು ಸಚಿವರು ಒಬ್ಬರ ಮೌಖಿಕ ಆದೇಶದ ಮೇರೆಗೆ ಅಂತ ಬರೆದಿದ್ರು. ಹಾಗಾಗಿ ರಾಜೀನಾಮೆ, ಜೊತೆಗೆ ಅದರಲ್ಲಿ ನಿಗಮದ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ ಅಂತ ಕೂಡ ಬರೆದಿದ್ರು. ನಾನಿವತ್ತು ಬೆಳಿಗ್ಗೆ ಹೇಳಿದ್ದೆ ನೋಡಿ, ಬಸನಗೌಡ ದದ್ದಲ್ ರಾಜೀನಾಮೆ 100% ಫಿಕ್ಸ್. ಯಾಕೆ ಅಂತಂದರೆ ಸಚಿವರ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡೆತ್ ನೋಟ್ನಲ್ಲಿ ಅಧ್ಯಕ್ಷರನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ CM ಹಾಗೂ ಹೈಕಮಾಂಡ್ಗೆ ಪ್ರಮುಖರ ಸಲಹೆ ಇದೆ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ದದ್ದಲ್, ಬಸನಗೌಡ ದದ್ದಲ್, ಬಸವಗನರ್ ದದ್ದಲ್ ಈ ನಿಗಮದ ಅಧ್ಯಕ್ಷ, ಚೇರ್ಪರ್ಸನ್. ಈಗ ಯಾರಿಗೆಲ್ಲ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಹೇಳುವಾಗ ಕೆಲವು ಕೊಡ್ತಾರಲ್ವಾ, ನೋಡಿ ಇದರಲ್ಲಿ ಬರೆದಿದ್ದಾರೆ ನೋಡಿ. ನಾನು ಅಧ್ಯಕ್ಷರ ಗಮನಕ್ಕೆ ತಂದೆ 50 ಕೋಟಿಯನ್ನು ಪದ್ಮನಾಭ ಮತ್ತು ಪರಶುರಾಮ್. ಈ ಪರಶುರಾಮ್ ಈಗ ಆ ಎರಡರಲ್ಲಿ ಪರಶುರಾಮ್ ಇದ್ದಾರಲ್ಲ, ಅವರೇ ಹೇಳಿರೋದು. ಈಗ ಶರಣ್ ಪ್ರಕಾಶ್ ಪಾಟೀಲ್ ಅವರ CCTV ಚೆಕ್ ಮಾಡಿ, ದದ್ದಲ್ ಅವರ ಸ್ಕ್ರೀನ್ಶಾಟ್ ತೆಗೆದಿಡಿ ಅಂತ ಅವ್ರು ಹೇಳಿರೋದು. ಆ ಚಂದ್ರಶೇಖರಯ್ಯ ಇವರಿಬ್ಬರ ಹೆಸರು ಜೊತೆಗೆ ನಾನು ಯಾರನ್ನ ಭೇಟಿಯಾದೆ, ದದ್ದಲ್ ಬಳಿಗೆ ಹೋದೆ, ಸರ್ 50 ಕೋಟಿ ಕಾಣೆಯಾಗಿದೆ ಅಂತ ಹೇಳಿದೆ. ಆಗ ಅವರು 1-2 ದಿವಸ ಇರಪ್ಪ ಅಂತ ಅಂದರು ಅಂತ ಬರೆದಿದ್ದಾರೆ. ಹಾಗಿದ್ದರೆ ಈ ಸಂಚಿನಲ್ಲಿ ಬಸನಗೌಡ ದದ್ದಲ್ ಇರೋದು ಸಹಜ. ಈಗ ಇದು ಏನಾಗತ್ತೆ, ಇವರಿಗೆ ರಾಜೀನಾಮೆ ಕೊಡಿಸಿ ಏನಾಗ್ಬೋದು ಅಂತ ನೀವು ಅಂದ್ಕೊಳ್ಳಿ. ಏನಾಗ್ಬೋದು, ಬಸನಗೌಡನ ದದ್ದಲ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ? ಅಲ್ಲಿ ಎಂಟ್ರಿ ಕೊಟ್ಟಿರೋದು CBI. ಒಂದು ವೇಳೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದೆ ಅಂತಂದರೆ ನಾಳೆ CBI ಹೇಳ್ಬೋದು ನೋಡಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 50 ಕೋಟಿ ಅವ್ಯವಹಾರ ಆಯ್ತಲ್ಲ, ಅಥವಾ 100 ಕೋಟಿ 80 ಕೋಟಿ ಅವ್ಯವಹಾರ ಆಯ್ತಲ್ಲ, ಇದು ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು ಅಂದರೆ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕಾಗತ್ತೆ. ಈಗ ಬೀಸೋದೊಣ್ಣೆ ತಪ್ಪಿಸ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು? ದದ್ದಲ್ ಅವರ ರಾಜೀನಾಮೆ ಪಡಿಬೇಕು. ನನ್ನ ಪ್ರಕಾರ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕುತ್ತಿಗೆಗೂ ಬರುತ್ತೆ. ಬರುವಂಥ ಸಾಧ್ಯತೆ ಇದೆ. ದದ್ದಲ್ ಅವರನ್ನು ಎನಿ ಟೈಮ್ ರಾಜೀನಾಮೆ ಪಡೆಯುವಂಥ ಸಾಧ್ಯತೆ ಇದೆ. ಏನಾಗುತ್ತೆ ಇದು ರಾಜೀನಾಮೆ ಪಡೆದಿಲ್ಲ ಅಂತಂದರೆ? ನೋಡಿ, ನಿಮಗೊಂದು ವಿಚಾರ ಹೇಳ್ತೀನಿ. ದೊಡ್ಡ ನಾಯಕರ ಪ್ರಾಬ್ಲಮ್ ಬಂದಾಗ ಕ್ಲರ್ಕನ್ನು ಫಸ್ಟ್ ಕಿತ್ತು ಬಿಸಾಕ್ತಾರೆ, ಗೊತ್ತಾ? ನೀವು ಭಾಳ ಲೋಕಾಯುಕ್ತ ಕೇಸ್ಗಳಲ್ಲಿ ದೊಡ್ಡ ನಾಯಕನಿಗೆ ಕಂಟಕ ಬಂದಾಗ ಅಲ್ಲಿ ಪಾಪ ಒಂದು ಕಾರಕ್ಕೂನ ಅಂತ ಇರ್ತಾನೆ, ಕ್ಲರ್ಕ್ ಇರ್ತಾನೆ, ಅವನ ತಲೆ ಮೇಲೆ ಕಟ್ಟಿಬಿಟ್ಟು ಎಲ್ಲ ಮುಗಿಸ್ಬಿಡ್ತಾರೆ. ಈಗ ಬಹುಶಃ ದದ್ದಲ್ಗೆ ಹೇಳ್ಬಿಡ್ತಾರೆ, ದದ್ದಲ್ ಅವರೇ ತಲೆ ಕೊಟ್ಟರೆ CM ತನಕ ಹೋಗ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತಾ ಇದೆ. ಎರಡನೇ ಬ್ರೇಕಿಂಗ್ ಇದೆ ಮತ್ತೊಂದು. ಎರಡನೇ ಬ್ರೇಕಿಂಗ್ ನ್ಯೂಸ್. ಸರಿ ಸ್ವಾಮಿ, ರಾಜೀನಾಮೆನ ಕೊಡ್ತೀರಿ, ರಾಜೀನಾಮೆ ಕೊಟ್ಟ ತಕ್ಷಣ ಮುಗಿದೋಯ್ತಾ? ದುಡ್ಡು ಎಲ್ಲಿ ಅಲ್ಲ, ವಾಪಸ್ ಬಂದರೆ ಮಾತ್ರ ಸಾಧ್ಯ ಆಗೋದಿಲ್ಲ. ದುಡ್ಡನ್ನು ಉಪಯೋಗ ಮಾಡಿದವರಿಗೆ ಶಿಕ್ಷೆ ಏನು? ಈಗ ದುಡ್ಡನ್ನು ಉಪಯೋಗ ಮಾಡಿದವರಿಗೆ ಶಿಕ್ಷೆ ಏನು? ಇದು ಹೇಗೆ ಅಂತಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಒಂದು ಕಡೆ ದುಡ್ಡಿಟ್ಟಿರ್ತಾರೆ, ನೀವು ಮಗ ದುಡ್ಡನ್ನು ಎತ್ತಾಕೊಂಡು ಹೋಗಿರ್ತೀರಿ. 2 ತಿಂಗಳು ಕಳೆದ ನಂತರ ವಾಪಸ್ ಇಡ್ತೀರಿ, ಅದು ಬೇರೆ ವಿಚಾರ. ತಂದೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಇಷ್ಟೇ ಆಗಿರೋದು. ಏನು ಮಾಡಿದೆ ದುಡ್ಡನ್ನು ಆ 2 ತಿಂಗಳು? ಅದು ಇಲ್ಲೂ ಆಗಿರೋದಷ್ಟೇ. ದುಡ್ಡು ವಾಪಸ್ಸು ಬಂದಿಲ್ಲ, ಅದು ಬೇರೆ ವಿಚಾರ. ಎಲ್ಲೂ ಹೋಯ್ತಾ ದುಡ್ಡು? ಎಲ್ಲ ದುಡ್ಡು ವಾಪಸ್ ಬಂತ. 28 ಕೋಟಿ ಏನೋ ವಾಪಸ್ ಬಂದಿದೆ. ಹೋಗಿದ್ದಾದರೂ ಎಲ್ಲಿಗೆ? ಈಗ ಈಗ ನಾನೊಬ್ಬ ಬ್ಯಾಂಕಿನ ಮ್ಯಾನೇಜರಪ್ಪ, ಈಗಂತೂ ಡೈಲಿ ಕೊಡಬೇಕಾಗುತ್ತೆ RBIಗೆ. ಈಗ ಯಾವುದಾದ್ರೂ ಒಂದು ಫಿನಾನ್ಸ್ ಕಂಪನಿಯ ಮ್ಯಾನೇಜರ್ ನಾನು. ಆ ಫಿನಾನ್ಸ್ ಕಂಪನಿಯಲ್ಲಿ ದಿವಸಕ್ಕೆ ಒಂದು 100
ಕೋಟಿ ಏನೋ ಬರುತ್ತೆ. ಅದರ ಮುಖ್ಯಸ್ಥ ಪ್ರತಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದು ಕೇಳ್ತಾನೆ. ನಾನು ಆ 100 ಕೋಟಿಯಲ್ಲಿ 50 ಕೋಟಿಯನ್ನು 2% ಬಡ್ಡಿಗೆ ಬಿಡ್ತೀನಪ್ಪ, 2% ಬಡ್ಡಿಗೆ ಬಿಡ್ತೀನಿ. ಅದು ಮಿಸ್ಯೂಸ್ ಹೌದೋ ಅಲ್ವೋ? ಹೌದು, ಅದು ಮಿಸ್ಯೂಸ್. ಬನ್ನಿ, ಇಷ್ಟೆಲ್ಲ ತುಂಬ ತಲೆ ಕೆಡಿಸ್ಕೋಬೇಡಿ, ಇದರ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದೆ. ಈಗ ಬನ್ನಿ, ನನ್ನ ಜೊತೆ ವಿಜಯ್ ಇದ್ದಾರೆ. ವಿಜಯ್ ಮತ್ತು ನನ್ನ ಕಲೀಗ್ ಸುರೇಶ್ ಯಾವ ರೀತಿ ದದ್ದಲ್ ಅವರನ್ನು ಫಾಲೋಅಪ್ ಮಾಡಿದರು ಅಂತಂದರೆ ಬಹುಶಃ SIT ಮತ್ತು CBI ಕೂಡ ಮಾಡಿರಲಿಕ್ಕಿಲ್ಲ. ಒಂದು ಕಡೆ ನಮ್ಮ ಸುರೇಶ್ SIT ಥರ ಹೋಗಿ ಫಾಲೋಅಪ್ ಮಾಡಿದರು, ಆಮೇಲೆ ವಿಜಯ್ CBI ಥರ ಹೋಗಿ ಫಾಲೋಅಪ್ ಮಾಡಿದರು. ಕೊನೆಗೂ ಅವರು ಒಪ್ಕೊಂಡಿದ್ದಾರೆ, ಹೌದು ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ CM ಹೇಳಿದರೆ. ಅಲ್ಲಿಗೆ ನಾವು ಹೇಳಿದ್ದು ಕರೆಕ್ಟ್ ಆಗಿದೆ. ವಿಜಯ್, ಯಾವ ರೀತಿ ದದ್ದಲ್ ಬೇಟೆ ಇವತ್ತು, ಆಮೇಲೆ ಒಂದು ಮಾಹಿತಿ ಪ್ರಕಾರ ರಾಜೀನಾಮೆ ಪಡೆಯುತ್ತಾರೆ ಅಂತಿದೆ. ಮುಖ್ಯಮಂತ್ರಿಗಳ ಕುರ್ಚಿ ತನಕ ಇದು ಬರುವಂಥ ಸಾಧ್ಯತೆಗಳು ನನಗೆ ಕಂಡು ಬರ್ತಾ ಇದೆ. ಅಮೌಂಟು ಮುಖ್ಯಮಂತ್ರಿ ವಿಚಾರ ಬಂದಾಗ ಅಮೌಂಟ್ ಸಣ್ಣದಿರ್ಬೋದು, ಮುಖ್ಯಮಂತ್ರಿಗಳ ಕುರ್ಚಿ ತನಕ ಬರುವಾಗ ಅಮೌಂಟ್ ಸಣ್ಣದಿರ್ಬೋದು, ಏನು ರೀ 50 ಕೋಟಿ 90 ಕೋಟಿ, ಬಟ್ ನೈತಿಕತೆ ದೊಡ್ಡದಾಗತ್ತೆ ಇಲ್ಲಿ. ಅಂದರೆ ಆ ಒಂದು ದುಡ್ಡನ್ನು ಮಿಸ್ಯೂಸ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿತ್ತಾ ಅನ್ನೋದಿದೆಯಲ್ಲ, ಅದು ಏನಂತೀವಿ ನಾವು, ನೈತಿಕವಾಗಿ ಅಧಪತನಕ್ಕೆ ತಳ್ಳತ್ತೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನಿದೆ? ಜಯಪ್ರಕಾಶ್, ಎಕ್ಸಾಕ್ಟ್ಲಿ ನೀವು ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ರಿ. CBI ತನಿಖೆ ಅಂದರೆ CBI ಎಂಟ್ರಿ ಆಗಿದೆಯಲ್ಲ, ಅದಕ್ಕೋಸ್ಕರ ರಾಜೀನಾಮೆ ತೆಗೆದುಕೊಳ್ಳಬೇಕಂತ ಪರಿಸ್ಥಿತಿ ಉಂಟಾಗಿದೆ ಅಂತ. ಎಕ್ಸಾಕ್ಟ್ಲಿ ಸರ್ಕಾರಕ್ಕೆ ಅದೇ ಆತಂಕ ಶುರುವಾಗಿರುವಂಥದ್ದು. ಒಂದು ವೇಳೆ CBI ಎಂಟ್ರಿ ಆಗಲಿಲ್ಲ ಅಂದರೆ ರಾಜೀನಾಮೆ ಸಚಿವ ನಾಗೇಂದ್ರ ರಾಜೀನಾಮೆ ಕೂಡ ಪಡಿತಾ ಇರಲಿಲ್ಲ. ಯಾಕಂದರೆ SIT ತನಿಖೆ ಒಂದು ಕಡೆ, CBI ಎಂಟಾದರೆ ಈಗಾಗಲೇ ಕೂಡ ಸಚಿವ ನಾಗೇಂದ್ರ ಹೆಸರು, ದದ್ದಲ್ ಹೆಸರು ಕೂಡ ಪ್ರಸ್ತಾಪ ಆಗಿರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಬಂಧಿತ ಆರೋಪಿ ಪರಶುರಾಮ್ ನ್ಯಾಯಾಲಯದಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಸಂಬಂಧಪಟ್ಟ ಕಚೇರಿ ಜೊತೆಗೆ ದದ್ದಲ್ ಅವರ ಹೆಸರನ್ನು ಕೂಡ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈಗ ಅನಿವಾರ್ಯವಾಗಿ ರಾಜೀನಾಮೆ ಪಡೆಯುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಇದೇ ಸಲಹೆಯನ್ನು, ಇದೇ ಅಭಿಪ್ರಾಯವನ್ನು ಹಿರಿಯ ಸಚಿವರು ಮತ್ತು ಪ್ರಮುಖ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು. ಒಂದು ವೇಳೆ ಈಗ ನೀವು ರಾಜೀನಾಮೆ ಪಡೀಲಿಲ್ಲ ಅಂತಂದರೆ CBI ತನಿಖೆಯ ವೇಳೆ ಇದೆಲ್ಲವೂ ಕೂಡ ಒಂದು ಬಂಧನ ಒಳಗಾಗುವಂಥದ್ದು, ಅಥವಾ ಇವರ ಹೆಸರು ಪ್ರಸ್ತಾಪ ಆದರೆ ಅದು ಮುಂದೆ ನಿಮ್ಮ ಬುಡಕ್ಕೆ ಬರುತ್ತಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದೆಲ್ಲದರ ಭಾಗವಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹುತೇಕವಾಗಿ ನಿರ್ಧಾರ ಮಾಡಿರುವಂಥದ್ದು. ಇಂದು ದೆಹಲಿಯಲ್ಲಿ ಇರುವಂಥದ್ದು, ದೆಹಲಿಯಿಂದ ಬಂದ ಬಳಿಕ ಸೂಚನೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಈಗಾಗಲೇ ಕೂಡ ರಿಪಬ್ಲಿಕ್ ಕಡೆಗೆ ಬಂದ ಮೂಲಗಳ ಮಾಹಿತಿ ತಿಳಿಸ್ತಾ ಇರುವಂಥದ್ದು, ದದ್ದಲ್ ರಾಜೀನಾಮೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಸಿದ್ಧವಾಗಿರಂತೆ ಹೇಳಿರುವಂಥದ್ದು. ಎಲ್ಲವೂ ಅಂದುಕೊಂಡಂತಾದರೆ ಬಹುತೇಕವಾಗಿ ಇಂದು ರಾತ್ರಿ ಅಥವಾ ನಾಳೆ ರಾಜೀನಾಮೆಗೆ ಸೂಚನೆ ಕೊಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇಡೀ ನಿಗಮದ ಅಧ್ಯಕ್ಷ, ಯಾಕಂದರೆ ಈಗ ನಾಗೇಂದ್ರ ಆದ ನಂತರ ನೆಕ್ಸ್ಟ್ ಟಾರ್ಗೆಟ್ ಇಟ್ಟಿರುವಂಥದ್ದೇ BJP ದದ್ದಲ್ ರಾಜೀನಾಮೆಗೆ ಪಡಿತಾ ಇಲ್ಲ ಅಂತ. ದದ್ದಲ್ ರಾಜೀನಾಮೆ ಕೊಡಿಲ್ಲ ಅಂತಂದರೆ ಅದೇ ವಿಚಾರವನ್ನು ಇಟ್ಕೊಂಡು BJP ಮತ್ತೊಂದಷ್ಟು ಬಿಸಿಯನ್ನು ಸರ್ಕಾರಕ್ಕೆ ಮುಟ್ಟಿಸುತ್ತೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವರು ಕೂಡ ಹೊರಗಡೆ ಆನ್ಸರ್ ಮಾಡಬೇಕಾದಂತ ವಿಜಯ್, ನನಗನ್ಸುತ್ತೆ BJPಯ ಹೋರಾಟಕ್ಕಿಂತ ಹೆಚ್ಚಾಗಿ CBI ಹೋರಾಟವೇ ಜಾಸ್ತಿ ಅಂತ ಅನ್ಸುತ್ತೆ. BJP ಇದೇನು ಆ ಥರದ ಹೋರಾಟಗಳು ನನಗೇನು ಕಾಣ್ತಾ ಇಲ್ಲ, ನಂಬರ್ 1. ಎರಡನೇದು, ಇದೀಗ ಶರಣಪ್ರಕಾಶ್ ಪಾಟೀಲ್ ಅವ್ರಿಗೂ ಕೂಡ ಈ ಬಿಸಿ ಮುಟ್ಟುವ ಸಾಧ್ಯತೆ ಇದೆ. ಐ ಮೀನ್ ದಟ್ ಡಸನ್ ಮೀನ್ ಏನು ಶರಣಪ್ರಕಾಶ್ ಪಾಟೀಲ್ ದುಡ್ಡು ಹೊಡೆದ್ರು ಅಂತಲ್ಲ. ಈಗ ಯಾರು MB ಪಾಟೀಲ್ ಹೇಳ್ತಾ ಇದ್ರು, ಅವರು ಭಾಳ ಒಳ್ಳೆಯವರು. ಎಸ್, ಅಫ್ಕೋರ್ಸ್ ಅವ್ರು ಒಳ್ಳೆಯವರು. ಅಫ್ಕೋರ್ಸ್ ಶರಣಪ್ರಕಾಶ್ ಪಾಟೀಲ್ ದುಡ್ಡು ತಿಂದಿಲ್ಲ ಇದರಲ್ಲಿ, ನಾನು ಹೇಳಬಲ್ಲೆ. ಹೇಳಬಲ್ಲೆ ಅಂತಂದರೆ ಅದು ಮೇಲ್ನೋಟಕ್ಕೆ ಹಂಗೆ ಅನಿಸ್ತಾ ಇದೆ. ಆದರೆ ಆ ಮಾಹಿತಿಗಳನ್ನೆಲ್ಲ ಒಂದು ಸಂಚು, ಈ ಸಾಕ್ಷ್ಯನಾಶ ಮಾಡೋದಕ್ಕೆ ಓಕೆ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಇದು ಹೆಂಗೆ ಅಂತಂದರೆ ಯಾವುದೋ ಒಬ್ಬ ಕೊಲೆ ಮಾಡಿ ಬಂದಿರ್ತಾನೆ ನಮ್ಮ ಫ್ರೆಂಡು, ನಾವೇನು ಮಾಡಿರ್ತೀವಿ, ಹೌದಾ 2 ದಿವಸ ಇಲ್ಲಿ ಇದ್ಬಿಡು, ಊಟ ಗೀಟ ವ್ಯವಸ್ಥೆ ಮಾಡಿರ್ತೀವಿ. ಆ ವ್ಯವಸ್ಥೆ ನಮ್ಮ ಫ್ರೆಂಡ್ಗೆ ಮಾಡಿದರೂ ಕೂಡ ನಾವು ಪೊಲೀಸರ ಎನ್ಕ್ವೈರಿಗೆ ಒಳಗಾಗಬೇಕಾಗತ್ತೆ, ಶಿಕ್ಷೆ ಅನುಭವಿಸಬೇಕಾಗತ್ತೆ. ಯಾಕಂದರೆ ಅಲ್ಲಿ ಆಗಿರುವಂಥದ್ದು ಇದೆಯಲ್ಲ, ಒಂದು ಕೊಲೆ ಆಗಿರುತ್ತೆ. ಇದನ್ನು ಉದಾಹರಣೆಗೆ ಹೇಳಿದ್ದು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ. ಪಾಪ ಶರಣಪ್ರಕಾಶ್ ಪಾಟೀಲ್ ಒಂದು ನ್ಯಾಯ ಪೈಸೆದಲ್ಲಿ ಮುಟ್ಟಲಿಲ್ಲ. ಆದರೆ ಆ ತಮ್ಮ ಕಚೇರಿಯನ್ನು ಅಥವಾ ಸರ್ಕಾರಕ್ಕಾಗಿನೋ ಪಾರ್ಟಿಗಾಗಿನೋ ಒಂದು ಮೀಟಿಂಗ್ ಮಾಡಿ ಹಿಂಗೆ ಮಾಡೋಣ ಸಲಹೆ ಸೂಚನೆ ಕೊಟ್ಟಿದ್ರೆ ಬಹುಶಃ ಶರಣಪ್ರಕಾಶ್ ಪಾಟೀಲ್ ಕೂಡ ಬರುತ್ತೆ. ಏನು ಹೇಳ್ತೀರಿ ಇದರ ಬಗ್ಗೆ? ಖಂಡಿತವಾಗ್ಲೂ ಕೂಡ ನೆರವನ್ನ ಕೊಟ್ಟಿರುವಂಥದ್ದು, ಸಹಾಯ ಮಾಡಿರುವಂಥದ್ದು. ಯಾಕಂದ್ರೆ ಸಚಿವರ ಕಚೇರಿಯಲ್ಲಿ ಇವೆಲ್ಲವೂ ಕೂಡ ಮಾತುಕತೆ ಆಗಿದೆ ಅನ್ನೋದು ಇದೆಯಲ್ಲ, ಅದೇ ಕೂಡ ಅಪರಾಧ ಆಗಿರುವಂಥದ್ದು. ಮತ್ತು ಜೊತೆಗೆ ಈಗಾಗಲೇ ಕೂಡ ಸಚಿವರ ಪಾತ್ರ ಇದೆಯೋ ಇಲ್ವೋ ಅನ್ನೋಂಥದ್ದು ತನಿಖೆಯ ವೇಳೆ ಗೊತ್ತಾಗುತ್ತೆ. ಆದರೆ ಸಚಿವರ ಕಚೇರಿ ಇದಕ್ಕೆ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಮತ್ತು ಅಲ್ಲಿ ಮೀಟಿಂಗ್ ಮಾಡಿರುವುದು ಅನ್ನೋಂಥದ್ದೇ ಕೂಡ ದೊಡ್ಡ ಅಪರಾಧ ಆಗಿರುವಂಥದ್ದು. ಮತ್ತು CBI ತನಿಖೆ ವೇಳೆ ಒಂದು ವೇಳೆ ಸಚಿವರ ನಿರ್ದೇಶನ ಅಂತ ಏನಾದರೂ ಕೂಡ ಬಂದರೆ, ಯಾಕಂದರೆ ಯಾರ್ಯಾರು ಹೋಗಿ ಸಚಿವರ ಕಚೇರಿ ಇರುವಂಥದ್ದು, ನಾವು ನೀವು ಯಾರ್ಯಾರು ಹೋಗಿ
ಕೂತ್ಕೊಂಡು ಏನು ಬೇಕಾದ್ರೂ ಮೀಟಿಂಗ್ ಮಾಡ್ಬೋದಾ? ಮೇಲ್ನೋಟಕ್ಕೆ ಮೀಟಿಂಗ್ ಮಾಡಿ ಅಲ್ಲೇ ಏನೋ ಮಾತುಕತೆ ಆಗಿದೆ ಅನ್ನೋದಾದರೆ ಖಂಡಿತವಾಗ್ಲೂ ಕೂಡ ಅದು ಸಚಿವರ ಬುಡಕ್ಕೂ ಕೂಡ ಬರುತ್ತೆ. ಜೊತೆಗೆ ಮತ್ತೆ ಪರಶುರಾಮ್ ಹೇಳಿರುವಂಥದ್ದು CCTV ನೀವು ಸಂರಕ್ಷಣೆ ಮಾಡಿ ಅಂತ. ಸಚಿವರ ಕಚೇರಿ CCTV ಅಂತ ಪರ್ಟಿಕ್ಯುಲರ್ಗೆ ಹೇಳಿರ್ಬೇಕಾದ್ರೆ ಎಲ್ಲೋ ಏನೋ ಒಂದಲ್ಲಿ ನಡೆದಿರಬೇಕು ಅಂತ. ಜೊತೆಗೆ ಸಚಿವರ ಕಚೇರಿಯಲ್ಲಿ ಯಾಕೆ ದದ್ದಲ್ ಹೋಗ್ಬೇಕಾಯ್ತು? ಯಾಕೆ ನಾಗೇಂದ್ರ ಹೋಗ್ಬೇಕಾಯ್ತು? ಇದು ಏನ್ ಗೊತ್ತಾ ವಿಜಯ್, ಏನ್ ಗೊತ್ತಾ, ಇದು ಪರಶುರಾಮ್ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಯಾರು ಅನ್ಕೊಂಡಿರ್ಲಿಲ್ಲ. ಇದರ ನಡುವೆ ಕೂಡ ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ, ಒಂದು ವೇಳೆ ಚಂದ್ರಶೇಖರಯ್ಯ ಅವರು ಆತ್ಮಹತ್ಯೆ ಮಾಡಿಕೊಳ್ಳದೇ ಇದ್ದಿದ್ರೆ, ಚಂದ್ರಶೇಖರಯ್ಯ ಅವರು 1 ತಿಂಗಳು ವೇಟಿಂಗ್ ಮಾಡಿದ್ದಿದ್ರೆ ಈ ವಿಷಯನೇ ಗೊತ್ತಾಗ್ತಿರಲಿಲ್ಲ. ನನಗನ್ಸುತ್ತೆ ವಿಜಯ್, ಈ ಥರ ಎಲ್ಲ ರಾಜಕೀಯ ಪಕ್ಷಗಳು ಮಾಡಿದೆ. ಯಾವಾಗ ನಿಮ್ಗೆ ಒಂದು ನೆನಪಿರಲಿ, ನೋಟ್ ಬ್ಯಾನ್ ಆಯ್ತಲ್ಲ, ನೋಟ್ ಬ್ಯಾನ್ ಆದಾಗ DCC ಬ್ಯಾಂಕ್ಗಳಿಗೆ ಒಂದು ಡಿಮಾಂಡ್ ಬಂತು, ನೆನಪಿದೆಯಾ ನಿಮಗೆ? ಎಲ್ಲ ಹಳೆ ನೋಟುಗಳನ್ನೆಲ್ಲ DCC ಬ್ಯಾಂಕ್ ತಗೊಂಡು ಹೋಗ್ಬಿಟ್ಟು DCC ಬ್ಯಾಂಕ್ ಮುಖಾಂತರ, ಯಾಕಂದರೆ ಆ ಲೆಕ್ಕಪತ್ರಗಳೆಲ್ಲ ಭಾಳ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಸೊ ಹಾಗೇನೆ ಇಲ್ಲಿ ಇಂಥದ್ದೊಂದು ಆಗಿದೆ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ನಮಗೆಲ್ಲ ಡೌಟ್ ಬರೋದಕ್ಕೆ ಕಾರಣ, ಈಗ ಮುಖ್ಯಮಂತ್ರಿ ಒಂದು ಸ್ಟೇಟಸ್ ಮೇಂಟೈನ್ ಮಾಡಿದ್ದಾರೆ, ಅವ್ರಿಗೊಂದು ಅವ್ರದ್ದೇ ಆದಂಥ ಒಂದು ಗೌರವ ಇದೆ. ಅವರು ಆತ ರಾಜೀನಾಮೆ ಕೊಡುವಾಗ ಒಳ್ಳೆ ಗೋಲ್ಡ್ ಮೆಡಲ್ ತಗೊಂಡಂಗೆ CM, DCM, ಜಮೀರ್ ಅಹ್ಮದ್ ಖಾನ್, ಸಗೀರ್ ಅಹ್ಮದ್ ಇವರೆಲ್ಲ ಕೂತು ತಗೊಳ್ತಾರೆ ಅಂತಂದರೆ, ನೋಡಪ್ಪ ನಾವೆಲ್ಲ ಹೇಳಿನೇ ನೀನು ಸಿಕ್ಕಾಕೊಂಡಿರೋದು, ನಿನ್ನನ್ನು ಸೇವ್ ಮಾಡ್ತೀವಿ, ಈಗ ತಕ್ಷಣಕ್ಕೆ ರಾಜೀನಾಮೆ ಕೊಟ್ಬಿಡು ಅನ್ನಂಗಿದೆ. ಸಿದ್ದರಾಮಯ್ಯನವರು ಒಂದು ವೇಳೆ ನಾಗೇಂದ್ರ ಭ್ರಷ್ಟಾಚಾರ ವಿಚಾರದಲ್ಲಿ ಅವರೊಬ್ಬರೇ ಆಗಿದ್ದಿದ್ರೆ ಅಲ್ಲಿ ಇಟ್ಟುವಾಗಪ್ಪ ಅಂತಿದ್ರು, ಮುಖ ನೋಡ್ತಿರ್ಲಿಲ್ಲ. ಸಿದ್ದರಾಮಯ್ಯ ಅಂತ ನಮಗೂ ಗೊತ್ತಿಲ್ವಾ? ನಾವು ನೋಡಿಲ್ವಾ ಅವರನ್ನು ರಿಪೋರ್ಟಿಂಗ್ ಮಾಡುವಾಗ ಹೇಗೆ ಅವರ ಬಿಹೇವಿಯರ್ ಅಂತ? ಇಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಲ್ಲರೂ ಕೂಡ. ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿಗಾಗಿ. ಓಕೆ ನೋಡಿ, ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ, ನಿಗಮದ ಇವರ ದದ್ದಲ್ ಅವರು ರಾಜೀನಾಮೆ ಕೊಡುವಂಥ ಅನಿವಾರ್ಯತೆ. ಹಾಗಂತ ರಾಜೀನಾಮೆ ಕೊಟ್ಟ ತಕ್ಷಣ ದುಡ್ಡು ಬಿಡ್ತೀವಿ ಅಂತ ಅಂದ್ಕೋಬೇಡಿ. ದುಡ್ಡೆಲ್ಲೋಯ್ತು, ದುಡ್ಡು ಬಂದ ನಂತರ ದುಡ್ಡನ್ನು ಮಿಸ್ಯೂಸ್ ಮಾಡಿದವ್ರು ಯಾರು? ವಾಲ್ಮೀಕಿ ನಿಗಮದ ಕೇಸಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬಸನಗೌಡ ದದ್ದಲ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಕೇಳಿದ ಯಾವ ಪ್ರಶ್ನೆಗೂ ಕೂಡ ಕ್ಲಿಯರ್ ಆಗಿ ಉತ್ತರ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಚಂದ್ರಶೇಖರನ್ನ ಭೇಟಿಯ ಬಗ್ಗೆ ಕೂಡ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಒಂದು ವಾರದಲ್ಲಿ ಎಲ್ಲ ಸ್ಪಷ್ಟ ಆಗುತ್ತೆ, ಒಂದು ವಾರದಲ್ಲಿ ಎಲ್ಲ ಸ್ಪಷ್ಟ ಆಗುತ್ತೆ ಅಂತ ರಿಪಬ್ಲಿಕ್ ಕನ್ನಡ ಸುಲಭಕ್ಕೆ ಅವ್ರನ್ನ ಬಿಟ್ಟಿಲ್ಲ. ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಬೇಕಾದ ಎಲ್ಲ ಪ್ರಶ್ನೆಗಳನ್ನ ಎತ್ತಿದೆ. ಅಭಿವೃದ್ಧಿ ನಿಗಮದ ಹಣದ ದುರುಪಯೋಗ ಏನಿದೆ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಬಸನಗೌಡ ದದ್ದಲು ನಮ್ಮ ಜೊತೆ ಇದ್ದಾರೆ. ಸರಿ, ಇಷ್ಟು ದಿನ ಆಯಿತು, ಯಾಕೆ ದದ್ದಲು ಇಲ್ಲಿವರೆಗೂ ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಈಗ ಆಲ್ರೆಡಿ ನಾನು CLP ಮೊನ್ನೆ ಈಗ CLP ನಡೆದಂಥ ಸಂದರ್ಭದಲ್ಲಿ ಕೂಡ ಅವತ್ತು ನಾವೆಲ್ಲ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟಿದ್ದೀವಿ. ಏನು ನಮ್ಮ SIT ಸಂಸ್ಥೆ ಈಗಾಗಲೇ ತನಿಖೆಗಳನ್ನು ಪ್ರಾರಂಭ ಮಾಡಿದ, ಯಾರೇ ದೊಡ್ಡ ವ್ಯಕ್ತಿಗಳು ಯಾರು ಇದ್ದರೂ ಕೂಡ ಅದನ್ನು ಎಲ್ಲವನ್ನು ಸತ್ಯ ಹೊರಗೆ ಬರ್ತದೆ. ಹಾಗಾಗಿ ಇವತ್ತು SIT ಸಂಸ್ಥೆಯಲ್ಲಿರುವಂಥ ದಕ್ಷ ಅಧಿಕಾರಿಗಳು ಇವತ್ತು ಯಾವುದು ಕೂಡ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ, ಮುಚ್ಚಿಡೋದಲ್ಲ. ಮತ್ತು ಒಂದು ಕಡೆ CBIದವರು ಕೂಡ ಈಗಾಗಲೇ FIR ಆಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸತ್ಯಾಂಶ ಹೊರಗೆ ಬರ್ತದೆ, ನಾವು ಯಾವುದು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಮೃತ ಚಂದ್ರಶೇಖರ್ ತಮ್ಮನ್ನು ಭೇಟಿ ಮಾಡಿದ ನಿಜನಾ? ಈಗ ಎಲ್ಲ ಸತ್ಯಾಂಶಗಳನ್ನು ಹೊರಗೆ ಬರೋಕ್ಕಾದ್ರೆ ಉನ್ನತ ಸಂಸ್ಥೆಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ನಾನು ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಹಿಂದೆ ಶಿವಮೊಗ್ಗಕ್ಕೆ ಹೋಗಿ ಮೃತಪಟ್ಟಂಥ ಚಂದ್ರಶೇಖರ್ ಅವರು ಮನೆಗೆ ಹೋಗಿ ಸಾಂತ್ವನ ಹೇಳೋದ ಮುಖಾಂತರ ಶಿವಮೊಗ್ಗದಲ್ಲಿ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಬಂದೀವಿ. ಮತ್ತು ಏನು ನಾವು CLP ನಡೆದಂಥ ದಿವಸ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಆದರೆ ನಿಮಗೆ ಮಾಹಿತಿಯಿಂದ ಯಾರು ಎಲ್ಲಿ ಸಿಕ್ಕಿಲ್ಲ ಅಂತ ಅನ್ನೋದಿಲ್ಲ. ನಾವು ಖಂಡಿತವಾಗಿ ನಿಮ್ಮ ನಿಗಮದಲ್ಲಿ, ಅಂದರೆ ನಿಮ್ಮ ಅಧ್ಯಕ್ಷರಾಗಿರುವಂಥದ್ದು ಭಾಳ ಪ್ರಮುಖವಾದಂಥ ನಿಗಮ ಇರುವಂಥದ್ದು, ನಿಮ್ಮ ನಿಗಮದಲ್ಲಿ ಆಗ್ತಿರುವಂಥ ಈ ರೀತಿ ಹಣ ಟ್ರಾನ್ಸಾಕ್ಷನ್ನು ನಿಗಮದ ಅಧ್ಯಕ್ಷರಿಗೆ ಗೊತ್ತಿಲ್ಲ ಅಂತಂದರೆ ಜನ ಹೆಂಗೆ ನಂಬೋದು ಹೇಳಿ? ಈಗ ಕೋಡ್ ಆಫ್ ಕಂಡಕ್ಟ್ ಇರುವಂಥ ನಿಮಗೆಲ್ಲ ಗೊತ್ತಿದೆ. ಚುನಾವಣೆಯ ಆಯೋಗದಲ್ಲಿ ಒಂದು ಸಿಸ್ಟಮ್ ಅನ್ನಿದೆ. ಚುನಾವಣೆಯ ನೀತಿ ಸಹಿತ ಇರುವಂಥ ಸಂದರ್ಭದಲ್ಲಿ ಯಾವ ರಾಜಕಾರಣಿಗಳು ಕೂಡ ನಾವು ಹೋಗಿ ಅಧಿಕಾರಿಗಳನ್ನು ಹೋಗಿ ಮೀಟಿಂಗ್ ಮಾಡೋಂಗಿಲ್ಲ, ರಿವ್ಯೂ ಮಾಡೋಂಗಿಲ್ಲ, ಏನನ್ನು ಪಾತ್ರ ವಹಿಸೋಂಗಿಲ್ಲ. ಎಲ್ಲವನ್ನು ಅಧಿಕಾರಿಗಳು ಏನು ಸಂಬಂಧಪಟ್ಟ ಮೇಲೆ ಉನ್ನತ ಅಧಿಕಾರಿಗಳು ಸಭೆಗಳನ್ನು ಮಾಡ್ತಾ ಇರ್ತಾರೆ, ರಿವ್ಯೂ ಮಾಡ್ತಿರ್ತಾರೆ, ಎಲ್ಲವ ಮಾಹಿತಿಯನ್ನು ಅವ್ರು ತರಿಸ್ತಾ ಇರ್ತಾರೆ. ಅಂದರೆ ಹಣ ವರ್ಗಾವಣೆಯಲ್ಲಿ ನಿಗಮದ ಅಧ್ಯಕ್ಷರ ಪಾತ್ರ, ಸಚಿವರ ಪಾತ್ರ ಯಾರು ಗಮನಲ್ಲೇ ಗೊತ್ತೇ ಇಲ್ಲ ಅಂತ ಅನ್ಬೋದಾ? ಯಾಕಂದ್ರೆ ಈಗ ಸತ್ಯಾಂಶ ಅಲ್ಲಿ ಹೊರಗೆ ಬರ್ತದೆ, ಆದಷ್ಟು
ಜಲ್ದಿ ಈಗ ಏನು ಭಾಳ ದೂರ ಇಲ್ಲ, ಸತ್ಯಾಂಶವನ್ನು ಯಾರೂ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಕಾನೂನು ಅಡಿಗೆ ನಾವೆಲ್ಲರೂ ಕಾನೂನು ಅಡಿಯಲ್ಲಿ ಕೆಲಸ ಮಾಡೋಂಥವ್ರು, ಆಮೇಲೆ ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ಗೆದ್ದು ಬಂದಂಥವ್ರು, ಇದನ್ನು ಮುಚ್ಚಿಡೋಂಥ ಏನು ಪ್ರಶ್ನೆ ಇಲ್ಲ. ಆಮೇಲೆ ಯಾವುದೇ ಬಿಲ್luಗಳ ಸೃಷ್ಟಿ ಮಾಡಿಲ್ಲ, ಇನ್ನೊಂದು ಕೊಟ್ಟಿಲ್ಲ. 100 ಕೋಟಿ ಇವತ್ತು ಅಂತಾರಾಜ್ಯಗಳಿಗೆ ಅಕೌಂಟ್ಗಳಿಗೆ ಹೋಗ್ತದಂದ್ರೆ ಏನೋ ಒಂದು ಜಾಲ ಇದೆ, ಆ ಜಾಲ ಹೊರಗೆ ಬರ್ತದೆ. ಅದು ಜಾಲ ನಿಮ್ಮ ಪ್ರಕಾರ ಏನು ಜಾಲ ಅಂದರೆ ಮತ್ತೆ ಈಗ ಅದೆಲ್ಲವನ್ನ ಈಗ ಸತ್ಯಾಂಶ ಹೊರಗೆ ಬರ್ಬೇಕಾದ್ರೆ ಏನು ನಮಗೆ ಶಿಕ್ಷಣ ಇದು ನಮ್ಮ SIT ಸಂಸ್ಥೆ ನಡೀತಾ ಇದೆ, CBIದವ್ರು ನಡೀತಾ ಇದೆ, ಅದರಲ್ಲಿ ಹೊರಗೆ ಬರ್ತದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ತಾವು ಕೂಡ ಭೇಟಿಯಾಗಿದ್ರಿ ಅಂತ ಹೇಳಿರುವಂತ ನಿಜನಾ? ಭೇಟಿಯಾಗಿದ್ರಾ ನೀವು ಅವ್ರನ್ನ? ಸತ್ಯಾಂಶಗಳನ್ನ ಸಂಸ್ಥೆ ಹೊರಗಿಡ್ತದ, ಅವಾಗ ನಿಮಗೂ ಗೊತ್ತದ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಿಮ್ಮ ಪಾತ್ರ ಏನಿಲ್ಲ, ಯಾವುದು ಸತ್ಯಕ್ಕೆ ದೂರವಾದದ್ದು ಯಾವುದು ಇಲ್ಲ. ಆದರೆ ಅದು ಎಲ್ಲವನ್ನ ಏನು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಹೊರಗೆ ಬಂದ್ಮೇಲೆ ಚಂದ್ರಶೇಖರ್ ತಾವು ಭೇಟಿಯಾಗಿದ್ರು ಇಲ್ವ ಸರ್ ಮುಂಚೆ? ಇದು ಮಾಹಿತಿ ಗೊತ್ತಿತ್ತೋ ಇಲ್ವಾ? ನಾನು ಹೇಳಿದ್ದು ಎಷ್ಟು ಹೇಳಿದ್ರೆ ನೀವು ಅದೇ ಹೇಳ್ತೀವಲ್ಲ, ತನಿಖೆ ಉನ್ನತ ದೊಡ್ಡ ಸಂಸ್ಥೆ ಅದ, ಆಮೇಲೆ SIT ಸಂಸ್ಥೆ ಅದ. ಎಲ್ಲವನ್ನ ಸತ್ಯವನ್ನ ನಮ್ಮ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳಿದಾರೆ, ಯಾರನ್ನು ಕೂಡ ಮುಚ್ಚಿಡೋ ಪ್ರಶ್ನೆ ಇಲ್ಲ. ಎಲ್ಲವನ್ನ ಸತ್ಯಾಂಶ ಹೊರಗೆ ಬಂದ ಮೇಲೆ ಎಲ್ಲರಿಗೂ ಅವ್ರು ಏನು ವಿಚಾರಣೆ ಮಾಡೋಕೆ ಮಾಡ್ತಾರೆ. ನಿಮ್ಮ ಅಂಡರ್ಲಿ ಇರ್ತಾರಾ MD ನಿಮ್ಮ ಅಂಡರ್ಲಿ ಇರ್ತಾರಾ? ನಿಗಮದ MD ನಿಮ್ಮ ಅಂಡರ್ ತಾನೇ ಇರುವಂತದ್ದು? ನಮ್ಮ ಅಂಡರ್ ಅಲ್ಲ, ಸರ್ಕಾರದ ಅಂಡರ್ನಲ್ಲಿ ಇರ್ತಾರೆ. ನಮ್ಮ ನಿಗಮದಲ್ಲಿ ಇರ್ತಾರೋ ಸರ್ಕಾರಕ್ಕೆ ಅಂಡರ್ನಾಗ ಇರ್ತಾರೆ. ವ್ಯವಹಾರ ಮಾಡಿ ತಮ್ಗೇನು ಗೊತ್ತಾಗ್ಲಿಲ್ವ ಅಂತ? ಅರೆ ನೀತಿ ಸಂಹಿತೆ MCC ಕೋಡ್ ಇರುವಂಥ ಸಂದರ್ಭದಲ್ಲಿ 80 ದಿನಗಳವರೆಗೆ ನೀತಿ ಸಂಹಿತೆ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಯಾರು ಕೂಡ ಹೋಗಿ ಮೀಟಿಂಗ್ ಮಾಡಕ್ಕೆ ಬರಲ್ಲ. ನೈತಿಕತೆ ಪ್ರಶ್ನೆ ಬರುತ್ತೆ ಸರ್. ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟರು, ನಿಗಮದ ಅಧ್ಯಕ್ಷರಾಗಿ ರಾಜೀನಾಮೆಯನ್ನು BJP ಅವ್ರು ಕೇಳ್ತಾ ಇರುವಂಥದ್ದು. ಕೇಳಿ ಅವರು ವಿರೋಧ ಪಕ್ಷದವ್ರು ಕೇಳ್ತಾ ಇರ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ನಾಯಕರುಗಳು ಸೂಚನೆ ಮಾಡಿದಾಗ ಅವ್ರಿಗೆ ಸೂಚನೆ ಮಾಡಿದಂತೆ ನಾವು ನಡ್ಕೊಂತೀವಿ. ಅವ್ರ ಸೂಚನೆಗೋಸ್ಕರ ಕಾಯ್ತೀರಿ ನೀವು? ಅಂದ್ರೆ ಒಂದು ನೈತಿಕತೆ ಪ್ರಶ್ನೆಯಾಗಿ ನಿಗಮದಲ್ಲಿ ತರ ವ್ಯವಹಾರ ಆಗಿದೆ ಅಂತಂದ್ರೆ ಅದರ ಜವಾಬ್ದಾರಿ ಹೊರುವಂತ ತಮ್ಮ ಒಂದು ಕರ್ತವ್ಯ ಅಲ್ವಾ? ಹೌದು. ಯಾವುದೇ ನಾವು ಅದೇ ಚುನಾವಣೆ ನೀತಿ ಸಂಹಿತೆ MCCಗಳು ಇಲ್ಲದಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಂಟಿನ್ಯೂ ಆಗಿ ಮಾಡ್ತಾ ಹಾಗೆ ಇದ್ದಿದ್ದರೆ ಅದರಲ್ಲಿ ನಾವು ಏನಾದರೂ ಮೀಟಿಂಗ್ ರಿವ್ಯೂಗಳು ಮಾಡ್ತಾ ಇದ್ದಾಗ ಮಾತ್ರ ಅದು. ಈಗ ಯಾಕಂದರೆ ಈಗೇನು ಅದು ಭಾಳ ದೂರ ಇಲ್ಲ, 1 ವಾರದ ಒಳಗಡೆ ಬರ್ತದೆ ಸತ್ಯಾಂಶ. ಅವಾಗ ನಿಮಗೆ ಗೊತ್ತಾಗ್ತದೆ ರಾಜ್ಯದ ಜನತೆ. ಪೂರ್ಣ ಆಗಿಲ್ಲ ಸರ್ ಈಗ SIT 1 ವಾರದಲ್ಲಿ ಸತ್ಯಾಂಶ ಎಲ್ಲ ಹೊರಗೆ ಬರ್ತದೆ. ಈಗ ರಾಜೀನಾಮೆ ಕೊಡೋದಿಲ್ಲ ತಾವು ಅಂತ ನಿಗಮದ ಅಧ್ಯಕ್ಷರಾಗಿ, ಅಂದ್ರೆ ನೈತಿಕತೆ ಪ್ರಶ್ನೆ ಬಂದ್ರೆ ನಮ್ಮ ನಾಯಕರುಗಳು ಮತ್ತು ಅಂತ ಸತ್ಯಾಂಶದಲ್ಲಿ ಏನಾದರೂ ನಮ್ಮದು ಪಾತ್ರ ಇದ್ರೆ ಖಂಡಿತವಾಗಿ. ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ರು ಹಂಗಾದ್ರೆ? ನಾಗೇಂದ್ರ ಅವರು ಅಲ್ಲ ಸರ್, ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ರು ಅಂತ? ಅಂದ್ರೆ ನಿಗಮದ ಅಧ್ಯಕ್ಷ ಅಲ್ಲ ಸರ್, ನಿಗಮದ ಅಧ್ಯಕ್ಷ ನಿಮ್ಗೆ ಬಂದಿಲ್ಲ ಅಂದ್ರೆ ನಿಮ್ಮ ಫೈಲೂರ್ ಅಂತ ಅನ್ಸಲ್ವಾ ಸರ್? ನಿಮ್ಮ ಫೈಲೂರ್ ಅನ್ನೋ ನಿಗಮದ ಅಧ್ಯಕ್ಷರ ಗಮನಕ್ಕೆ ಬಂದಿಲ್ಲ. MD ಅವ್ರು ಅಂದ್ರೆ ನಾಗೇಂದ್ರ ಒಂದು ಮಾತನ್ನು ಹೇಳಿದ್ರು ಮುಂಚೆ, ಅಲ್ಲ ಅಂದ್ರೆ ಮುಂಚೆನೂ ಕೂಡ ಗೊತ್ತಿತ್ತು ಅಂತ ಹೇಳಿದ್ರು ಸರ್ ನಾಗೇಂದ್ರ ಅವರು. ಅಲ್ಲಲ್ಲ, ನಿಗಮದ MDಗೆ ಮುಂಚೆನೇ ಗೊತ್ತಿತ್ತು, ನಮ್ಮ ಗಮನಕ್ಕೆ ತಂದಿಲ್ಲ ಅಂತಂದ್ರೆ ಅಂದ್ರೆ ಅದು ನಿಮಗೆ ಗೌರ್ಮೆಂಟ್ ಫೈಲೂರು ಅಥವಾ ಆಡಳಿತ ಫೈಲೂರು ಅಂತ ಅನ್ಸಲ್ಲ ನಿಗಮದ ಅಧ್ಯಕ್ಷರಾಗಿ? ಆಡಳಿತ ಫೇಲ್ವರ್ ಇರೋದಿಲ್ಲ, ಯಾವ ಸರ್ಕಾರದ ಫೇಲ್ವರ್ ಇರೋದಿಲ್ಲ. MCC ಕೋಡ್ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳು ಅದನ್ನು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಡೆದು ಹೋಗಿದೆ. ಈಗಾಗಲೇ ಉನ್ನತ ಸಂಸ್ಥೆಗಳು ಈಗ ತನಿಖೆ ನಡೆದವು. CBI FIR ಆಗಿದೆ ಮತ್ತು ನಮ್ಮ ಇದು ಯಾವುದು SIT ಅವರು ಆಗಿದೆ. ಈ 2 ಸಂಸ್ಥೆಗಳು ಉನ್ನತ ಸಂಸ್ಥೆಗಳವ. 100% ನನಗೆ ಭರವಸೆ ಇದೆ ಈ ಸಮಾಜದ ದುಡ್ಡನ್ನು ವಾಪಸ್ಸು ಬರ್ತದೆ. 1 ರೂಪಾಯಿ ಕೂಡ ಸರ್. ಈಗ ಎಷ್ಟು ವಾಪಸ್ ಬಂದಿದೆ ಗೊತ್ತಿಲ್ಲ. ನಾನು ಇವತ್ತು ನೀತಿ ಸಂಹಿತೆ ಮುಗಿದಿದೆ, ಇದಾದ ನಂತರ ಪತ್ರ ಬರಿತೀನಿ. ಪತ್ರ ಬರೆಯುವಂಥದಕ್ಕೆ ಒಂದು ಕಾನೂನು. ಇವತ್ತು ನಾನು ಪತ್ರ ಬರಿತೀನಿ, ನನ್ನ ಸಂಸ್ಥೆಯಲ್ಲಿ ಏನೇನು ದುಡ್ಡು ಎಷ್ಟೆಷ್ಟು ಹೋಗಿದೆ ಏನಾಗಿದೆ ಎಲ್ಲವನ್ನ ದಾಖಲೆಗಳು ತರಿಸ್ತೀನಿ. ತರಿಸಿದ ಮೇಲೆ ನಿಮ್ಗೆ ತಿಳಿಸ್ತೀನಿ. ನೋಟಿಸ್ ಕೊಡುತ್ತಾ ಸರ್ ತಮಗೆ? ತನಿಖೆ ಸಂಬಂಧ ಹೋದ್ರೆ ನೀವು ಹಾಜರಾಗ್ತೀರಿ ತನಿಖೆಗೆ? ಗೊತ್ತಿಲ್ಲ ಯಾವ ಸಂಸ್ಥೆ ಕರೆದ್ರೆ ತನಿಖೆ ಹಾಜರಾಗ್ತೀವಿ. ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಅಂತ ನಾನು ಹೇಳಿದ್ದೀನಲ್ಲ. ಅದ್ರ ಯಾಕಂದ್ರೆ ನಮ್ಮ ನಾಯಕರುಗಳು ಅಂತ ಏನಾದ್ರು ಹೇಳಿದ್ರೆ ಖಂಡಿತವಾಗಿ ಕೊಡ್ತೀವಿ ನಾವು. ಪಕ್ಷ ಮುಜುಗರ ಆಗಲ್ವಾ ಇವಾಗ ನೀವು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ? ಪಕ್ಷ ಮುಜುಗರ ಆಗಲ್ವಾ? ಅಲ್ಲಲ್ಲ, ಏನು ಇಲ್ಲಲ್ಲ, ಸತ್ಯ ಇದ್ರೆ ಆತದ. ಏನಪ್ಪ ಇದು ದದ್ದಲ್ ಅವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಪಕ್ಷಕ್ಕೇನು ಮುಜುಗರ ಆಗಲ್ಲ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಏನು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು ನೋಡಬೇಕು. ಪ್ರತಿಪಕ್ಷ ಆಗ್ರಹ ವ್ಯಕ್ತಪಡಿಸ್ತಾ ಇರುವಂಥದ್ದು, ಜೊತೆಗೆ ಆ ಜವಾಬ್ದಾರಿ ಹೊತ್ತಿರೋ ನೈತಿಕತೆ ಪ್ರಶ್ನೆಯಿಂದ ಏನಾದರೂ ರಾಜೀನಾಮೆ ಕೊಡ್ತಾರಾ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವಿಜಯ್ ಜರ್ನಲ್ ರಿಪಬ್ಲಿಕ್ TV ಬೆಂಗಳೂರು. ಓಕೆ, ಒನ್ ಆಫ್ ದ ಬೆಸ್ಟ್ ಏನು ಫಾಲೋ ಅಪ್. ಇಷ್ಟನ್ನು CBI ಕೇಳಿದ್ರು ಸಾಕು, ಉತ್ತರ ಬಂದ್ಬಿಡುತ್ತೆ. ನಮ್ಮ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಅಲ್ಲಷ್ಟು ಆ ಕಡೆ ಈ ಕಡೆ ಓಲಾಡ್ತಾ ಇದ್ರು ಕೂಡ ಸ್ಪಷ್ಟವಾಗಿ ಬರ್ತಾ ಇತ್ತು. ವಿಜಯ್ ಆ್ಯಂಡ್ ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನೋಡಿ, ದದ್ದಲ್ ಅಲ್ಲೇ ಸಿಕ್ಕಾಕೊಂಡಿದ್ರು ಒಂದು ಮಾತನ್ನು ಹೇಳ್ಬಿಟ್ಟು. ಅವ್ರು ಹೇಳ್ತಾರೆ ನೀತಿ ಸಂಹಿತೆ ಇದೆ ಅಂಥೇಳಿ. ಮೇ 21ನೇ ತಾರೀಕು 50 ಕೋಟಿ ಹೆಂಗೆ ಬಂತು ಹೊರಗೆ? ಅವತ್ತಿತ್ತು ಮೇ ತಿಂಗಳಲ್ಲಿ ನೀತಿ ಸಂಹಿತೆ ಇತ್ತು. ಸಿಕ್ಕಾಕೋತಾರೆ ಈಗ.
ನೀತಿ ಸಂಹಿತೆ ಇದ್ದಾಗ 50 ಕೋಟಿ ವಿಡ್ರಾ ಹೆಂಗೆ ಮಾಡಿದ್ರು? ನೀತಿ ಸಂಹಿತೆ ಇದ್ದಾಗ 50 ಕೋಟಿ ವಿಡ್ರಾ ಹೆಂಗೆ ಮಾಡಿದ್ರು? ಈಗ ಸಿಕ್ಕಾಕೋತಾರೆ ಅವರು. ಆಮೇಲೆ ಮಾರ್ಚ್ 4ನೇ ತಾರೀಕು ಹೊಸ ಅಕೌಂಟ್ ಓಪನ್ ಆಗುತ್ತೆ. ಮಾರ್ಚ್ 4ನೇ ತಾರೀಕು 25 ಕೋಟಿ ಹೆಂಗೆ ಬರುತ್ತೆ ವಸಂತನಗರ ಶಾಖೆಯಿಂದ? ಮಾರ್ಚ್ 6ನೇ ತಾರೀಕು ಮತ್ತೊಂದು 25 ಕೋಟಿ. ಮೇ 21ನೇ ತಾರೀಕು 50 ಕೋಟಿ ವಿಡ್ರಾಲ್. ಆಗ ಇರಲಿಲ್ವಾ? ದದ್ದಲ್ ಸಿಕ್ಕಾಕೋತಾರೆ ಈಗ. ದದ್ದಲ್ ಅವರಿಗೆ ಕೇಳಿದಂಥ ಪ್ರಶ್ನೆಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಯಾಕೆ ಇದಿಷ್ಟು ಸೀರಿಯಸ್ ಆಗ್ತಾ ಇದೆ ಅಂತಂದರೆ ಸಿ ಬಿ ಐ ಎಂಟ್ರಿ ಆಗಿದೆ. ಸಿ ಬಿ ಐ ಎಂಟ್ರಿ ಆಗಿದೆ. ಈಗ ಪರಶುರಾಮ್ಗೆ ಏನಾಗಿದೆ? ಒಂದು ಗಾದೆ ಮಾತಿದೆ ಗೊತ್ತಾ? ತಾನು ಮುಳುಗುವಾಗ ತನ್ನನ್ನು ಯಾರೆಲ್ಲ ಮುಳುಗಿಸಿದ್ರು ಎಲ್ಲರೂ ಮುಳುಗಬೇಕು ಅಂತ ಒಂದು ಆಸೆ ಇರುತ್ತೆ. ಪರಶುರಾಮ್ ಅರೆಸ್ಟ್ ಆಗಿರೋಂಥ ಪರಶುರಾಮ್ ಅದಕ್ಕೆ ಹೇಳಿರೋದು, ನೋಡಿ SITಗೆ ಬಿಡಬೇಡಿ, SITಗೆ ಬಿಟ್ಟರೆ ಅದನ್ನು ನಾಶ ಮಾಡ್ತಾರೆ, ಹಾಗಾಗಿ CBI ಅವರು ಫಸ್ಟ್ ಅದನ್ನು ಮಾಡ್ಕೋಬೇಕು ಅಂತ. ಒನ್ ಆಫ್ ದ ಬೆಸ್ಟ್ ಏನು ಫಾಲೋ ಅಪ್ ದದ್ದಲ್ ತಲೆದಂಡ ಆಗೋದು ಗ್ಯಾರಂಟಿ ಇದೆ ಈ ರೀತಿ ಹೋದರೆ. ಎಸ್, ಮುಂದಿನ ಸುದ್ದಿ.